ಶ್ರೀಮತಿ ಶಾರದಮ್ಮ ಶ್ರೀನು ಸುಬ್ಬರಾಯಲು ನಾಯ್ಡು ಕಪ್ಗಾಗಿ ಪೊಲೀಸರು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಚಿತ್ರನಟರ ನಡುವೆ ನಡೆದ ತುರುಸಿನ ಸ್ಪರ್ಧೆಯಲ್ಲಿ ಮಾಧ್ಯಮ ತಂಡ ಪೊಲೀಸ್ ಹಾಗೂ ಚಿತ್ರನಟರ ತಂಡವನ್ನು ಸೋಲಿಸಿ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಪೊಲೀಸ್ ಅಧಿಕಾರಿಗಳ ತಂಡ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಕಾರ್ಯಕ್ರಮದ ಅಂಗವಾಗಿ ಶ್ರೀಮತಿ ಶಾರದಮ್ಮ ಸುಬ್ಬರಾಯಲು ನಾಯ್ಡು ಸ್ಮಾರಕ ಕ್ರಿಕೆಟ್ ಟ್ರೋಫಿ 2024 ಮಾಧ್ಯಮ ಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಚಿತ್ರೋದ್ಯಮ ಕಲಾವಿದರ ತಂಡಗಳ ನಡುವೆ ಬೆಂಗಳೂರು ಕಾಕ್ಸ್ ಟೌನ್ನ ಕ್ಲಾರೆನ್ಸ್ ಹೈಸ್ಕೂಲ್ ಮೈದಾನದಲ್ಲಿ 3 ತಂಡಗಳ ನಡುವೆ 10 ಓವರ್ಗಳ ರೋಚಕ ಪಂದ್ಯ ನಡೆಯಿತು. ಮಾಧ್ಯಮ ಪ್ರತಿನಿಧಿಗಳ ತಂಡ ಪೊಲೀಸ್ ಹಾಗೂ ಚಿತ್ರನಟರ ತಂಡವನ್ನು ಸೋಲಿಸಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ.ವಿ. ಪ್ರಭಾಕರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ. ದಯಾನಂದ್ ಹಾಗೂ ನಟಿಯರಾದ ಸುಧಾರಾಣಿ, ಪ್ರೇಮ ಹಾಗೂ ಶರಣ್ಯ ಶೆಟ್ಟಿ ಅವರು ಮಾತನಾಡಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ಪ್ರಶಸ್ತಿ ಪ್ರದಾನ ಮಾಡಿದರು. ಎನ್. ಎಸ್. ರವಿ ಹಾಗೂ ಅವರ ಸಹೋದರ ಹಾಗೂ ಎಸಿಪಿ ಗೀತಾ ಮಾತನಾಡಿ ಕ್ರೀಡೆಗೆ ಉತ್ತೇಜನ ನೀಡಿ ಸಮಾಜದಲ್ಲಿ ಸೌಹಾರ್ದ ಮತ್ತು ಆರೋಗ್ಯಕರ ವಾತಾವರಣ ಮೂಡಿಸಲು ಕ್ರಿಕೆಟ್ ಪಂದ್ಯವನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ ಎಂದರು. ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟಿಯರಾದ ಸುಧಾರಣಿ, ಪ್ರೇಮ ಹಾಗೂ ಯುವ ನಟಿ ಶರಣ್ಯ ಶೆಟ್ಟಿ ಅವರು ಪಂದ್ಯಾಟ ಉದ್ಘಾಟನೆ ಮಾಡಿ ಆಟಗಾರರಿಗೆ ಶುಭ ಹಾರೈಸಿದರು. ಶ್ರೀಮತಿ ಶಾರದಮ್ಮ ಮತ್ತು ಶ್ರೀ ಎನ್. ಸುಬ್ಬರಾಯಲು ನಾಯ್ಡು ಫೌಂಡೇಶನ್ ಈ ಕಾರ್ಯಕ್ರಮ ಆಯೋಜಿಸಿತು. ಕಾರ್ಯಕ್ರಮದ ಅಂಗವಾಗಿ ಶ್ರೀಮತಿ ಶಾರದಮ್ಮ ಮತ್ತು ಶ್ರೀ ಎನ್. ಸುಬ್ಬರಾಯಲು ನಾಯ್ಡು ಫೌಂಡೇಶನ್ ಅಧ್ಯಕ್ಷ ಎನ್. ಎಸ್. ರವಿ ಅವರು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ.ವಿ. ಪ್ರಭಾಕರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ. ದಯಾನಂದ್ ಹಾಗೂ ಹೆಸರಾಂತ ನಟಿಯರಾದ ಸುಧಾರಾಣಿ, ಪ್ರೇಮ ಹಾಗೂ ಶರಣ್ಯ ಶೆಟ್ಟಿ ಅವರಿಗೆ ಸಾಲು ಹೊದೆಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ.ವಿ. ಪ್ರಭಾಕರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ. ದಯಾನಂದ್ ಹಾಗೂ ನಟಿಯರಾದ ಸುಧಾರಾಣಿ, ಪ್ರೇಮ ಹಾಗೂ ಶರಣ್ಯ ಶೆಟ್ಟಿ ಅವರು ಮಾತನಾಡಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ಎನ್. ಎಸ್. ರವಿ ಹಾಗೂ ಅವರ ಸಹೋದರ ಹಾಗೂ ಎಸಿಪಿ ಗೀತಾ ಮಾತನಾಡಿ ಕ್ರೀಡೆಗೆ ಉತ್ತೇಜನ ನೀಡಿ ಸಮಾಜದಲ್ಲಿ ಸೌಹಾರ್ದ ಮತ್ತು ಆರೋಗ್ಯಕರ ವಾತಾವರಣ ಮೂಡಿಸಲು ಕ್ರಿಕೆಟ್ ಪಂದ್ಯವನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ ಎಂದರು. ಇವತ್ತು 3 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಪತ್ರಿಕಾ ಕ್ಷೇತ್ರದಲ್ಲಿ, ಅದೇ ರೀತಿ ಪೊಲೀಸ್ ಇಲಾಖೆ ಮತ್ತೆ ಸಿನಿಮಾ 3 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ರಿಕೆಟ್ ಯಾವಾಗಲೂ ಆಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಇವತ್ತು ನಮ್ಮ ಶಣೆಯವರು, ಹಾಗೆ ಕಿರಣ್ ಅವರು, ಅದೇ ರೀತಿ ನಮ್ಮ ರವಿ ಸ್ಪಾನ್ಸರ್ ಇವರೇ ಇಲ್ಲಿ ಕ್ರಿಕೆಟ್ ಆಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದು ಎಲ್ರಿಗೂ ಬಿಡುವಿರೋದಿಲ್ಲ. ಅಂಥ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಬಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸುವಂಥ ಕೆಲಸ ಆಗ್ತಾ ಇದೆ. ಮತ್ತೆ ದೈಹಿಕ ಚಟುವಟಿಕೆಗಳು ಬೇಕಲ್ಲ ದಿನಾಗ್ಲೂ. ಮತ್ತೆ ಆಟದಲ್ಲಿ ಭಾಗವಹಿಸೋದು ಮುಖ್ಯ, ಗೆಲ್ಲೋದು ಮುಖ್ಯ ಅಲ್ಲ, ಭಾಗವಹಿಸಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಎಲ್ರಿಗೂ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಶಾರದಾ ಎನ್. ಸುಬ್ರಹ್ಮಣ್ಯ ಕಪ್ ಅಂತ ನಮ್ಮ ತಂದೆ ತಾಯಿ ನೆನಪಿನಗೋಸ್ಕರ ಮೀಡಿಯಾ, ಪೊಲೀಸ್ ಅಂಡ್ ಸಿನಿಮಾ ಆಕ್ಟರ್ಗಳು ಕ್ರಿಕೆಟ್ ಒಂಥರ ಅವ್ರಿಗೂ ಯಾವಾಗೂ ಕೆಲಸ ಅಂತ ಅದಕ್ಕೋಸ್ಕರ ಈ ತರ ಮಾಡ್ಬೇಕಂತ ಒಂದು ಇದು ಮಾಡ್ಕೊತೀವಿ. ಎವ್ರಿ ಇಯರ್ ಮಾಡ್ತೀವಿ ಸರ್. ಲಾಸ್ಟ್ ಇಯರ್ ನಾವು ಪ್ರೆಸ್ಸು ಮತ್ತೆ ಪೊಲೀಸ್ ಈ ಸಲ ಅಡಿಷನಲ್ ನಮ್ಮ ಸಿನಿಮಾಗಳು ಕರೆದು ಮಾಡ್ತಾ ಇದ್ದೀವಿ. ಯಾರ ಮೂಲಕದಿಂದ ಮಾಡ್ತಾ ಇದ್ದಾರೆ? ನಮ್ಮ ಫ್ಯಾಮಿಲಿ ಎಲ್ಲ ಜನ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾರೆ. ನಾನು ಎಸಿಪಿ ಪುಲ್ಕೇಶ್ ನಗರ್ ಗೀತಾ ಅಂತ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ಸಬ್ ಡಿವಿಷನ್ ಇಂದ ಪೊಲೀಸ್ ಟೀಮು ಮತ್ತು ಫಿಲಂ ಆಕ್ಟರ್ಸ್ ಟೀಮು ಹಾಗೂ ಪ್ರೆಸ್ ಒಂದು ಟೀಮ್ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾರೆ. ರವಿ ಅನ್ನೋರು ನಮ್ಮ ಕಾಕ್ಸ್ ಟೌನ್ ಅಲ್ಲಿ ಇದ್ದಾರೆ, ಪೊಲೀಸ್ ಫ್ರೆಂಡು. ಬಹಳ ಸಂತೋಷ ಆಗ್ತಾ ಇದೆ. ಯಾವಾಗ್ಲೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆಕ್ಚುಲಿ ಬೆಳಗ್ಗೆಯಿಂದಾನೇ ನಮ್ಗೆ ಏನೋ ಮೈಂಡ್ ಫ್ರೀ ಆಗ್ಬಿಟ್ಟಿದೆ. ಬಹಳ ಖುಷಿ ಆಗ್ತಾ ಇದೆ. ಈ ತರ ಆಗಾಗ ನಾವು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇಲ್ಲಿ ಬಂದ್ಮೇಲೆ ಅನ್ನಿಸ್ತಾ ಇದೆ. ಯಾವಾಗಲೂ ಕೆಲಸದ ಒತ್ತಡದಲ್ಲಿ ನಾವು ಆ ಕೇಸು ಈ ಕೇಸು ಅವ್ರನ್ನ ಕರ್ಕೊಂಡ್ ಬರ್ಬೇಕು, ಇವ್ರನ್ನ ಇಟ್ಕೊಂಡ್ ಬರ್ಬೇಕು, ಇದ್ರಲ್ಲೇ ಇರ್ತಾ ಇದ್ವಿ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ಏನು ಅಂತ ಈ ದಿನ ನಮ್ಗೆ ಅರ್ಥ ಆಗ್ತಾ ಇದೆ. ಆಮೇಲೆ ನಮ್ಮ ಮಾನ್ಯ ಕಮಿಷನರ್ ಸರ್ ಮತ್ತು ಡಿಸಿಪಿ ಸರ್ ಎಲ್ಲ ಬಂದಿದ್ರು, ಹಾಗೂ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬ್ರೆಲ್ಲ ಬಂದಿದ್ರು. ಬೆಳಗಿಂದ ಎಲ್ಲರೂ ವಿಶ್ ಮಾಡಿದ್ದಾರೆ. ನಾವು ಸಹ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಂಪಾರ್ಟೆಂಟ್, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್, ಭಾಗವಹಿಸುವಿಕೆ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅಂತ ಅನ್ಕೊಂಡು ಎಲ್ಲ 3 ಟೀಮ್ಗೂ ವಿಶ್ ಮಾಡ್ತಾ ಇದೀವಿ. ನಮ್ಮ ತಂದೆಯವರು ವಿಧಿವಿಷವಾಗಿ ಸುಮಾರು 44 ವರ್ಷಗಳಾಯಿತು. ಅವಾಗಿಂದ ನಾನು, ನಮ್ಮ ತಮ್ಮವರು, ಆಮೇಲೆ ನಮ್ಮ ಕುಟುಂಬದವರು ಎಲ್ಲ ಸೇರಿನೇ ಒಂದು ಫೌಂಡೇಶನ್ ಅಂತ ಮಾಡಿದ್ದೀರಿ. ಆ ಫೌಂಡೇಶನ್ ನಲ್ಲಿ ಈ ತರ
ಮೀಡಿಯಾನವರು, ಪೊಲೀಸ್ನವರು ಹಾಗೂ ಈ ಚಲನಚಿತ್ರ ನಟರು ಅವರೆಲ್ಲ ಸೇರಿ ಬಂದ್ಬಿಟ್ಟು ಪ್ರತಿ ವರ್ಷ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, ಕ್ರಿಕೆಟ್ ಟೂರ್ನಮೆಂಟ್. ಅದೇ ರೀತಿಯಲ್ಲಿ ಈ ವರ್ಷನೂ ಸಹ ಈ ಒಂದು ಟೂರ್ನಮೆಂಟ್ ನ ಇವತ್ತು ಮಾಡಿದ್ದೀರಿ. ನಮ್ಮ ಬೆಂಗಳೂರು ಮಹಾನಗರ ಕಮಿಷನರ್ ಆದಂತ ಆಯುಕ್ತರಾದಂತ ಸನ್ಮಾನ್ಯ ಶ್ರೀ ದಯಾನಂದ್ ಸಾಹೇಬರು ಬಂದ್ಬಿಟ್ಟು ಉದ್ಘಾಟನೆ ಮಾಡ್ಬಿಟ್ಟು ಹೋದ್ರು. ಆಮೇಲೆ ನಮ್ಮ ಸಾರಿಗೆ ಸಚಿವರಾದಂತ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದ್ಬಿಟ್ಟು ಆಟಗಾರನ ಪರಿಚಯ ಮಾಡಿಸಿ ಈ ಒಂದು ಟೂರ್ನಮೆಂಟ್ಗೆ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿಬಿಟ್ಟು ಹೋಗಿದ್ದಾರೆ. ಅವ್ರಿಗೂ ಹಾಗೂ ನಮ್ಮ ದಯಾನಂದ ಸಾಹೇಬ್ರು ಹಾಗೂ ಇನ್ನ ನಮ್ಮ DCP ಅವರು ದೇವರಾಜು ಅವರು, ಆಮೇಲೆ ನಮ್ಮ ACP ಅವರು ಗೀತಾ ಮೇಡಮ್ ಅವರು, ಆಮೇಲೆ ನಮ್ಮ ರಂಗಪ್ಪನವರು ಸಾಹೇಬ್ರು ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಗೋವಿಂದರಾಜ್ ಸಾಹೇಬ್ರು ಎಲ್ಲರಿಗೂ ಬಂದು, ಹಾಗೂ ಈ ಮೀಡಿಯಾನವರು ಹಾಗೂ ಪೊಲೀಸ್ ಅಧಿಕಾರಿಗಳು ಎಲ್ರಿಗೂ ನಮ್ಮ ಫೌಂಡೇಶನ್ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ವೆರಿ ಎಕ್ಸೈಟಿಂಗ್. ಅದು ಬೇರೆ ಸ್ಯಾಂಡಲ್ವುಡ್ ಅವರೆಲ್ಲ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಪೊಲೀಸ್ ಅವರು ಮತ್ತೆ ಜರ್ನಲಿಸ್ಟ್ ಎಲ್ಲರೂ ಸೇರಿ ಕ್ರಿಕೆಟ್ ಆಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಐ ಲವ್ ಕ್ರಿಕೆಟ್ ಯಾವಾಗ ಟಿವಿಲಿ ಬಂದ್ರು ನೋಡ್ತಾನೆ ಇರ್ತೀನಿ ನಾನು. ಬಿಕಾಸ್ ಮೈ ಬ್ರದರ್ ಈಸ್ ಆಲ್ಸೋ ಇನ್ ರಣಜಿ, ಅವನು ಇವಾಗ ಸೆಲೆಕ್ಟರ್ ಆಗಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ ದಟ್ ಕ್ರಿಕೆಟ್ ಮತ್ತೆ ಕಬಡ್ಡಿ ಇವೆರಡು ನನ್ನ ಫೇವ್ರೆಟ್ ಗೇಮ್ಸ್. ಯಾವ ಟೀಮ್ ಸಪೋರ್ಟ್ ಮಾಡ್ತೀವಿ? ಆಲ್ ಟೀಮ್, ಎಲ್ಲಾದ್ರಲ್ಲೂ ಎಲ್ಲರೂ ಇಂಡಿಯಾದಲ್ಲೇ ಇರೋದ್ರಿಂದ ಎಲ್ಲಾ ಟೀಮ್ಗೂ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ರವಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಅವರ ತಂದೆ ತಾಯಿ ನೆನಪಲ್ಲಿ ಒಂದು ಮ್ಯಾಚ್ ನ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಆಡ್ತಾ ಇರುವಂತ ಪ್ರತಿಯೊಬ್ಬ ಟೀಮ್ನವ್ರು ಎಲ್ರು ಬೇಕಾದವ್ರೆ, ಎಲ್ರು ಗೆಲ್ಲಿ, ಆದ್ರೆ ಎಲ್ರು ಗೆಲ್ಲಿ ಅಂತಾನೆ ಹಾರೈಸೋದು, ಆದ್ರೆ ಯಾವ್ದಾದ್ರು ಒಂದು ಟೀಮ್ ಗೆಲ್ಬೇಕಾಗತ್ತೆ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಪ್ಲೇಯರ್ಸ್. ಅಂಡ್ ಇದೇ ರೀತಿ ಈ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಏನಿದೆ, ಹೆಲ್ದಿ ಕಾಂಪಿಟೇಷನ್ ಇದೆ, ಕಂಟಿನ್ಯೂ ಆಗ್ಲಿ. ಇದ್ರ ಜೊತೆಗೆ ನಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ಒಂದು ಆಟ ಆಡೋದು ಅದೆಲ್ಲ ನಮ್ಮ ಹೆಲ್ತ್ಗಾಗ್ಲಿ ಮನಸ್ಸಿಗಾಗ್ಲಿ ಎಷ್ಟು ಮುಖ್ಯ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಮುಂದುವರಿಲಿ. ಆಮೇಲೆ ರವಿ ಅವ್ರು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಏರ್ಪಡಿಸ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಶರಣ್ಯ ಶೆಟ್ಟಿ. ಇವತ್ತು ಇಲ್ಲಿ ಮ್ಯಾಚ್ ಆಡ್ತಾ ಇದೀವಿ. ಸೊ ಮೀಡಿಯಾ ಟೀಮ್, ಪ್ರೆಸ್ ಟೀಮ್, ಹಾಗೆ ನಮ್ಮ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ನಮ್ಮ ಚಲನಚಿತ್ರ ಅವ್ರ ಕಡೆಯಿಂದ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡಕ್ಕೆ. ಅಂಡ್ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಈ ಮೂರು ವರ್ಗದವ್ರು ಏನಿದ್ದಾರೆ ದೇ ವೆರಿ ಬಿಸಿ ಅಂಡ್ ಅವ್ರದ್ದೊಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇರ್ತಾರೆ. ಸೊ ಇಲ್ಲಿ ಒಂಥರ ಹಾರ್ಮೋನಿಯಲ್ಲೇ ಒಟ್ಟಿಗೆ ಮ್ಯಾಚ್ ಆಡ್ತಾ ಇರೋದು ಸ್ಪೋರ್ಟ್ಸ್ಮನ್ಶಿಪ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಮ್ಯಾಚ್ ನೋಡಕ್ಕೆ. ಅಂಡ್ ಕಮಿಷನರ್ ಸರ್ ಬಂದಿದ್ರು, ಹಾಗೆ ಮೀಡಿಯಾ ಅಡ್ವೊಕೇಟ್ ಬಂದಿದ್ರು. ಸೊ ಅವ್ರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡಕ್ಕೆ ತುಂಬಾ ಖುಷಿ ಆಯ್ತು. ಸೊ ಶನಾಯ್ ಸರ್ಗೆ ಹಾಗೆ ರವಿ ಸರ್ಗೆ ಈ ಕಾರ್ಯಕ್ರಮನ ಇಷ್ಟು ಅತ್ಯುತ್ತಮವಾಗಿ ಆರ್ಗನೈಸ್ ಮಾಡಿದಕ್ಕೆ ಅಂಡ್ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು. ಸೊ ಲುಕಿಂಗ್ ಫಾರ್ವರ್ಡ್ ಟು ಮ್ಯಾಚ್. ಇದೇ ತರ ಎಲ್ರು ಅಮೇಸಿಂಗ್ ಆಗಿ ಆಟ ಆಡ್ಕೊಂಡು ಖುಷಿಯಾಗಿರೋಣ ಅಂತ ಭಾವಿಸ್ತೀನಿ. ಇವತ್ತಿಲ್ಲಿ ಮೀಡಿಯಾ ಟೀಮು, ಪೊಲೀಸ್ ಟೀಮು ಮತ್ತೆ ಸಿನಿಮಾದವ್ರ ಟೀಮ್, ಈ ಮೂರು ಟೀಮ್ ನಡುವೆ ಪಂದ್ಯ ಇದೆ. ನಂಗೆ ಬಹಳ ಖುಷಿ. ನಮ್ಮ ಮೀಡಿಯಾ ಟೀಮ್ ಒಂದು ಒಳ್ಳೆ ಟೀಮ್ ಇದೆ. ನಮ್ಮ ಮೀಡಿಯಾ ಟೀಮ್ ನ ಎಲ್ಲ ಸದಸ್ಯರು ನಾನು ಶುಭ ಹಾರೈಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನ ಪ್ರಾಯೋಜನೆ ಮಾಡಿದಂತ ಬಾಕ್ಸ್ ನ ರವಿ ಅವರಿಗೆ ನಾನು ಶುಭಾಶಯ ಹೇಳ್ತೀನಿ. ಪ್ರತಿ ವರ್ಷ ಈ ತರದೊಂದು ಫಂಕ್ಷನ್ ಮಾಡ್ತಾರೆ, ತುಂಬಾ ನೀಟಾಗಿ ಮಾಡಿದ್ದಾರೆ. ಕ್ರೀಡೆ ಎಲ್ಲ ನಡುವೆ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತೆ. ಆ ಉದ್ದೇಶ ಸಫಲವಾಗಲಿ ಅಂತ ಹಾರೈಸಿ ಎಲ್ರಿಗೂ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು.